ರೋಟರಿ ಸೆಂಟ್ರಲ್ ಭವನ್ನಲ್ಲಿ ಈ ದಿನ ಕರ್ನಾಟಕ ರಾಜ್ಯ ಆಟೋ ಯೂನಿಯನ್ ಸಂಘದ ವತಿಯಿಂದ ಹಾಗೂ ತ್ರಿಚಕ್ರ ವಾಹನಗಳ ಮಾಲೀಕರ ಸಂಘ ರೋಟರಿ ಮುಳಬಾಲ್ ಸೆಂಟ್ರಲ್ಲಿಂದ ಈ ದಿನ ಹೃದಯ ತಪಾಸಣೆ ಶಿಬಿರ, ಉಚಿತ ಹೃದಯ ತಪಾಸಣೆ ಶಿಬಿರವನ್ನು RL ಜಾಲಪ್ಪ ಆಸ್ಪತ್ರೆಯ ಒಂದು ಅಂಗವಾದ ನಾರಾಯಣ ಹೆಲ್ತ್ ಕೇರ್ನಿಂದ ಈ ದಿನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಲಬ್ನ ಚಾರ್ಟರ್ ಪ್ರೆಸಿಡೆಂಟ್ ಆದಂಥ ಕೆ ನಾಗರಾಜ್ ಅವರು ಬಂದಿದ್ದಾರೆ. ಅವರಿಗೆಲ್ಲರೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ನಮಸ್ಕಾರ. ನಮ್ಮ ಕ್ಲಬ್ನ ಈ ಸಾಲಿನ ಅಧ್ಯಕ್ಷರು ಆದಂತಹ NRS ನಗವಾರ ಸತ್ಯಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ದಿನ ಈ ಒಂದು ಕಾರ್ಯಕ್ರಮ ನಡೆಯಲು ಮುಖ್ಯವಾಗಿ ಆಟೋ ಯೂನಿಯನ್ ಸಂಘದವರ ವತಿಯಿಂದ ರಾಜ್ಯಾಧ್ಯಕ್ಷರಾದ ಸುರೇಶ್ ಕುಮಾರ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ. ಮತ್ತೊಬ್ಬರು ರೋಟರಿ ಯೂನಿಯನ್ ಸದಸ್ಯರಾದಂಥ ನಮ್ಮ MVN ರಾವ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬ ಮಾಜಿ ಅಧ್ಯಕ್ಷರಾದಂತಹ PS ರಮೇಶ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸದಸ್ಯರಾದಂತಹ ನಮ್ಮ ಪ್ರಭಾಕರ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ. ಅದೇ ರೀತಿಯಾಗಿ ನಮ್ಮ ಮುಳಬಾಲ್ ಕ್ಲಬ್ನ ಎಲ್ಲ ರೋಟರಿ ಸದಸ್ಯರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೆ RL ಜಾಲಪ್ಪ ಆಸ್ಪತ್ರೆಯ ನಾರಾಯಣ ಆಡ್ಕರ್ನ ಡಾಕ್ಟರ್ ಸುದರ್ಶನ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೆ ಅದೇ ರೀತಿಯಾಗಿ ಮತ್ತೊಬ್ಬ ಹಿರಿಯ ಸದಸ್ಯರಾದ ಸುದರ್ಶನ್ ಬಾಬು ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ದಿನ ನಮ್ಮ ಎಲ್ಲ ರೋಟರಿ ಸದಸ್ಯರು ಹೆಚ್ಚಿಗೆ ಬಂದಿದ್ದಾರೆ. ಹಾಗಾಗಿ ಎಲ್ಲರೂ ಅನ್ಯತಾ ಭಾವಿಸ್ಬೋದು. ಮತ್ತು ಈ ಒಂದು ದಿನ ವಿಶೇಷವಾಗಿ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ನಿಮಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಈ ಒಂದು ಆರೋಗ್ಯ ತಪಾಸಣೆ ಶಿಬಿರಕ್ಕೆ ವಿಶೇಷವಾಗಿ ಆಟೋ ಚಾಲಕರು ಬರ್ತಾ ಇದ್ದಾರೆ ಮತ್ತು ಅವರು ಕುಟುಂಬದ ವರ್ಗದವರು ಮತ್ತು ಸಾರ್ವಜನಿಕರು ಬರ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣ. 2004ರವರೆಗೂ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತ ಅಸಂಘಟಿತ ಕಾರ್ಮಿಕರಿಗೆ ಸೌಲಭ್ಯಗಳಿರಲಿಲ್ಲ. ದೇಶದಲ್ಲಿ ಸಂಘಟಿತ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಸಂಘಟಿತ ಕಾರ್ಮಿಕರು ಅಂದ್ರೆ ನಿಶ್ಚಿತವಾಗಿ ತಿಂಗಳು ಸಂಬಳ ತಗೊಳ್ಳೋರು, ESI PF ಅನ್ನ ಅವರ ಸಂಸ್ಥೆಯ ವತಿಯಿಂದ ಕಟ್ಟುವಂತ ವ್ಯವಸ್ಥೆ ಸಂಘಟಿತ ಕಾರ್ಮಿಕರಿಗಿರುತ್ತೆ. ಆ ಸಂಘಟಿತ ಕಾರ್ಮಿಕರ ವಲಯದಲ್ಲಿ ಯೂನಿಯನ್ಗಳು ಸಹ ಕೆಲಸ ಮಾಡ್ತಾ ಇರುತ್ತೆ. ಸದಸ್ಯತ್ವ ಶುಲ್ಕವನ್ನ ಪಡ್ಕೊಂಡು ಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ಸರ್ಕಾರದ ಮುಖಾಂತರ ಮತ್ತು ಸಂಘ ಸಂಸ್ಥೆಗಳ ಮುಖಾಂತರ ಅಂದ್ರೆ ಅದರ ಮಾಲೀಕರು ಯಾರಿರ್ತಾರೆ ಅವ್ರ ಮುಖಾಂತರ ಮಾಡಿಸ್ಕೊಂಡು ಹೋಗುವಂತ ವ್ಯವಸ್ಥೆ ಸರ್ಕಾರದಲ್ಲಿತ್ತು. ಆದ್ರೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಈ ಒಂದು ವ್ಯವಸ್ಥೆ ಇರಲಿಲ್ಲ. ಇದು ಕೇಂದ್ರ ಸರ್ಕಾರದಲ್ಲೂ ಇರಲಿಲ್ಲ, ರಾಜ್ಯ ಸರ್ಕಾರದಲ್ಲೂ ಇರಲಿಲ್ಲ. ಅನೇಕ ಸಂಘ ಸಂಸ್ಥೆಗಳ ಹೋರಾಟದ ಮುಖಾಂತರ ಭಾರತ ಸರ್ಕಾರ 2002ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಸಂಘಟಿತ ಕಾರ್ಮಿಕರನ್ನ ನೋಂದಣಿ ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಮಾಡಿತು. ಅದು 2010ರಲ್ಲಿ ಮೂರ್ತಿ ರೂಪ ತಗೊಂಡು ಇಡೀ ದೇಶದಲ್ಲಿ ಇವತ್ತು ಅಸಂಘಟಿತ ಕಾರ್ಮಿಕರನ್ನ ನೋಂದಣಿ ಮಾಡಿ ಅವರಿಗೆ ಗುರುತಿನ ಚೀಟಿ ನೀಡುವಂತ ಶ್ರಮ್ ಕಾರ್ಡ್ ವಿತರಣೆಯನ್ನ ದೇಶಾದ್ಯಂತ ನಡೀತಾ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಸಹ ನಮ್ಮ ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕ ಪರಿಷತ್ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಹೋರಾಟದ ಮುಖಾಂತರ ರಾಜ್ಯದಲ್ಲೂ ಸಹ 2010ರಲ್ಲಿ ಕರ್ನಾಟಕ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತೇಳಿ ಮಂಡಳಿ ಒಂದು ರಚನೆ ಆಯಿತು. ಅದರ ಜೊತೆಯಲ್ಲೇ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತೇಳಿ ಒಂದು ವೆಲ್ಫೇರ್ ಬೋರ್ಡ್, ಈ ಅಸಂಘಟಿತ ಕಾರ್ಮಿಕರಿಗೋಸ್ಕರನೇ ಮಂಡಳಿ ರಚನೆ ಆಯಿತು. ಅಂದಿನಿಂದ 2020ರವರೆಗೆ 10 ವರ್ಷಗಳ ನಿರಂತರ ಹೋರಾಟದ ಮುಖಾಂತರ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹಾಕಿ
ಈ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳಾಗಿರ್ತಕ್ಕಂಥ ಪಿಂಚಣಿ ಯೋಜನೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಹಾಗೂ ಆಸ್ಪತ್ರೆ ಖರ್ಚು ಮತ್ತಿತರೆ ಅಪಘಾತ ಹೊಂದಿದಲ್ಲಿ ಅವರಿಗೆ ಆಸ್ಪತ್ರೆ ಖರ್ಚು ಇರ್ಬೋದು, ಮರಣ ಹೊಂದಿದಲ್ಲಿ ಅಪಘಾತಕ್ಕೆ ಪರಿಹಾರ ಅವಲಂಬಿತರಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಹೋರಾಟ ನಡೀತಾ ಇತ್ತು. ಕೊನೆಯಲ್ಲಿ 2021 ನವೆಂಬರ್ ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಾಣಿಜ್ಯ ವಾಹನ ಚಾಲಕರ ಕ್ಷೇಮಾಭಿವೃದ್ಧಿ ಮಂಡಳಿಯನ್ನ ರಚನೆ ಮಾಡಿ, ಅಂದ್ರೆ ಆ ಮಂಡಳಿಗೆ ನಮ್ಮ ವಾಹನಗಳ ಒಂದು ಮಾರಾಟ ಇರುತ್ತೆ. ಅಂದ್ರೆ ಈ ಉದಾಹರಣೆಗೆ ನಿಮ್ಗೆ ಆಟೋ ರಿಕ್ಷಾಗಳು ಒಂದು ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸೇಲ್ಸ್ ಆಗುತ್ತೆ, ಹೊಸ ಗಾಡಿ, ಕಾರುಗಳು ಎಷ್ಟು ಸೇಲ್ ಆಗುತ್ತೆ, ಟೆಂಪೋಗಳು ಎಷ್ಟು ಸೇಲ್ ಆಗುತ್ತೆ, ಲಾರಿಗಳು ಎಷ್ಟು ಸೇಲ್ ಆಗುತ್ತೆ, ಬಸ್ ಹೆಂಗೆ ಸೇಲ್ ಆಗುತ್ತೆ, ಅಂದ್ರೆ ಅದರ ಮಾರಾಟದ ಮೇಲೆ 1% ಸೆಸ್ ಅನ್ನ ಸರ್ಕಾರ ವಿಧಿಸಿ ಆ ಡ್ರೈವರ್ಸ್ ವೆಲ್ಫೇರ್ಗೋಸ್ಕರ ಅವರ ಕ್ಷೇಮಾಭಿವೃದ್ಧಿಗೋಸ್ಕರ ಈ ಹಣವನ್ನ ವ್ಯಯ ಮಾಡುವಂತಹ ಒಂದು ಯೋಜನೆಯನ್ನ ಕರ್ನಾಟಕ ಸರ್ಕಾರ 2021ರಲ್ಲಿ ಪ್ರಾರಂಭ ಮಾಡ್ತು. ಈಗ ಅಂದ್ರೆ 2023ರಲ್ಲಿ ಅಸೆಂಬ್ಲಿಯಲ್ಲೂ ಸಹ ಬಿಲ್ ಪಾಸ್ ಆಯ್ತು. ಸೆಸ್ ಬಿಲ್ ಅಂತೀವಿ ಅದನ್ನ, ಮೋಟರ್ ವೆಹಿಕಲ್ಸ್ ವೆಲ್ಫೇರ್ ಸೆಸ್ ಬಿಲ್ ಅಂತೇಳಿ ಬಿಲ್ಲು ಪಾಸ್ ಆಗಿ ಈಗ ಹತ್ರ ಒಂದು 100 ಕೋಟಿ ರೂಪಾಯಿವರೆಗೂ, 100ರಿಂದ 150 ಕೋಟಿ ರೂಪಾಯಿವರೆಗೂ ಈ ಮಂಡಳಿಗೆ ಹಣಕಾಸಿನ ನೆರವು ಸಿಕ್ಕಿದೆ. ಹಾಗಾಗಿ ಇವತ್ತಿನ ಎಲ್ಲ ನೋಂದಾಯಿತ ವಾಹನ ಚಾಲಕರಿಗೆ, ಅಂದ್ರೆ ವಾಣಿಜ್ಯ ವಾಹನ ಎಲ್ಲೋ ಬೋರ್ಡ್ ಅಂತೀವಿ ನಾವು ಇದನ್ನ, ಆರು ಭಾಷೆಯಲ್ಲಿ ಹೇಳೋದಾದ್ರೆ ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಅಂತೀವಿ. ವೈಟ್ ಬೋರ್ಡ್ ಅಂದ್ರೆ ನಮ್ಮ ಸ್ವಂತ ಗಾಡಿಗಳು, ಆ ಸ್ವಂತ ಗಾಡಿಗಳಿಗೆ ಓಡಿಸುವಂತ ಡ್ರೈವರ್ಗಳಿಗೆ ಯಾವುದೇ ರೀತಿಯಾದಂತ ಇದು ಸಿಗೋದಿಲ್ಲ. ಎಲ್ಲೋ ಬೋರ್ಡ್ ಅಂದ್ರೆ ಸಾರ್ವಜನಿಕ ವಾಹನಗಳು, ಸಾರ್ವಜನಿಕರನ್ನ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡೋಗಿ ಅವರಿಗೆ ಸೇವೆ ಕೊಡುವಂತದಕ್ಕೆ ನಾವು ಪಬ್ಲಿಕ್ ಸರ್ವಿಸ್ ವೆಹಿಕಲ್ಸ್ ಅಂತ ಹೇಳ್ತೀವಿ, ಸಾರ್ವಜನಿಕ ಸೇವಾ ವಾಹನಗಳು ಅಂತ. ಆ ರೀತಿ ವಾಹನಗಳು ಈ ಚಾಲಕರು ಯಾರು ಇರ್ತಾರೆ ಅವರಿಗೆ ಮತ್ತು ನಿರ್ವಾಹಕರಿಗೆ, ಕ್ಲೀನರ್ಗಳಿಗೆ, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯಕ್ತಿಗಳಿಗೆ ಈಗ ಸಾಮಾಜಿಕ ಭದ್ರತಾ ಯೋಜನೆಯನ್ನ ರೂಪಿಸಿ ಅದರ ಮುಖಾಂತರ ಮೊದಲನೇದಾಗಿ ಅವ್ರ ಮಕ್ಕಳಿಗೆ SSLC ಮೇಲ್ಪಟ್ಟು ಓದ್ತಾ ಇರುವಂತ ಮಕ್ಕಳಿಗೆ ಇವತ್ತು ಆ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಧನ, SLC PUC ಡಿಗ್ರಿ ಮೇಲ್ಪಟ್ಟು ಮುಂದಿನ ಏಪ್ರಿಲ್ ಇಂದ 2ನೇ ಕ್ಲಾಸಿಂದ ಓದುವಂತ ಮಕ್ಕಳಿಗೂ ಸಹ ಈ ಒಂದು ಯೋಜನೆಯನ್ನ ಜಾರಿ ಮಾಡುವಂತ ಕೆಲಸ ನಮ್ಮ ಕರ್ನಾಟಕ ಮೋಟಾರು ವಾಹನ ಚಾಲಕರ ಕ್ಷೇಮಾಭಿವೃದ್ಧಿ ಮಂಡಳಿಯಿಂದ ಮಾಡುವಂತ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ಎಲ್ಲಾ ಚಾಲಕರು ನೋಂದಣಿ ಮಾಡ್ಕೋಬೇಕು. ನೀವು ಸುಮ್ಮನೆ ನನ್ನ ಹತ್ರ DL ಇದೆ, ಎಲ್ಲೋ ಬರೋ DL ಇದೆ ಅಂತೇಳಿ ಮನೆಯಲ್ಲಿ ಕೂತ್ಕೊಂಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ನೆರವು ಸಿಗೋದಿಲ್ಲ. ನೀವು ಮಂಡಳಿಯಲ್ಲಿ ರಚನೆ ಮಾಡ್ಕೊಂಡಿದ್ದೆ ಆದ್ರೆ, ನೀವು ಅದನ್ನ ಮಂಡಳಿ ರಚನೆ ಆಗಿದೆ ಅದ್ರಲ್ಲಿ ನೋಂದಣಿ ಮಾಡ್ಕೊಂಡಿದ್ದೆ ಆದ್ರೆ, ಆಗ ನಿಮಗೆ ನೋಂದಣಿ ಆದಂತ ಮಾರನೇ ದಿನದಿಂದಾನೇ ನಿಮಗೆ ಆ ಸೌಲಭ್ಯ ದೊರೆಯುತ್ತೆ. ನ್ಯಾಚುರಲ್ ಡೆತ್ ಆದ್ರೂ ಸಹ ಕಾರ್ಡ್ ಮಾಡಿಸಿ ಮಾರನೇ ದಿನಕ್ಕೆ ಆ ವ್ಯಕ್ತಿ ಏನಾದ್ರೂ ಮರಣ ಹೊಂದಿದ್ರು, ಸಹಜ ಮರಣ ಹೊಂದಿದ್ರು ಸಹ ಮನೆಗೆ 25,000 ರೂಪಾಯಿ ನೆರವು ಸರ್ಕಾರದಿಂದ ಕೊಡುವಂತ ವ್ಯವಸ್ಥೆ ಈಗ ಆಗಿದೆ. ಇದನ್ನೆಲ್ಲಾನು ನಾವು ಪ್ರಚಾರ ಮಾಡಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡೋದಕ್ಕೆ ಈ ಒಂದು ಮೆಡಿಕಲ್ ಕ್ಯಾಂಪ್ ಅನ್ನ ನಾವು ಆಯೋಜಿಸ್ತಾ ಇದ್ದೀವಿ. ಅದಕ್ಕೆ ಮೊದಲನೇದಾಗಿ ನಮ್ಮ ಸ್ನೇಹಿತರಾದಂತ ಕಾಡಿನಹಳ್ಳಿ ನಾಗರಾಜ್ ಅವ್ರನ್ನ ಭೇಟಿ ಮಾಡಿ ಈ ತರ ಒಂದು ಮುಳಬಾಗಿಲಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಿಮ್ಮಗಳ ಸಹಕಾರ ಬೇಕು ಅಂದಾಗ ತಕ್ಷಣ ಅವರು ಯಾವ್ದಾದ್ರೂ ಡೇಟಲ್ಲಿ ಫಿಕ್ಸ್ ಮಾಡಿ ನಮ್ಮ ರೋಟರಿ ಭವನ ನಿಮ್ಗೆ ಉಚಿತವಾಗಿ ಕೊಡ್ತೇವೆ, ನಮ್ಮ ರೋಟರಿ ಭವನದಲ್ಲಿ ಇದೆಲ್ಲ ಮಾಡ್ಕೊಡ್ತೇವೆ ಅಂತೇಳಿ ಅಧ್ಯಕ್ಷರಾದಂತ ಸತ್ಯಣ್ಣವ್ರಿಗೆ ಅದನ್ನ ತಿಳಿಸಿದ್ರು. ನಾನು ಸಹ ಅವ್ರಿಗೆ ಭೇಟಿ ಮಾಡಿ ಸತ್ಯಣ್ಣವ್ರನ್ನ ಮಾತಾಡಿದಾಗ ತುಂಬ ಹೃದಯದಿಂದ ಮುಳಬಾಗಿಲು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಜನತೆಗೆ ನೀವು ಒಂದಲ್ಲ 10 ಕ್ಯಾಂಪ್ಗಳು ಮಾಡಿ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಾರ್ಯಕ್ರಮ ನಮ್ಗೆ ಮಾಡ್ಬೇಕಾದ್ರೆ ಸಹಕಾರ ಮುಖ್ಯ. ಇವತ್ತು ಇದೊಂದು ಕಾರ್ಯಕ್ರಮ ನೂರಾರು ಜನ, ಸಾವಿರಾರು ಜನಕ್ಕೆ ಇದು ತಲುಪಬೇಕಾಗಿರುವಂತ ಕಾರ್ಯಕ್ರಮ ಇದು. ಸಾವಿರಾರು ಜನಕ್ಕೆ ತಲುಪಬೇಕು ಅಂದ್ರೆ ನಾವು ಪ್ರತಿಯೊಬ್ಬರ ಹತ್ರ ಹೋಗಿ ಮಾತಾಡಕ್ಕಾಗಲ್ಲ. ಯಾವ್ದಾದ್ರು ಒಂದು ಕಾರ್ಯಕ್ರಮ ರೂಪಿಸಿ ಆ ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ಜನಕ್ಕೆ ನಾವು ಅರಿವು ಮೂಡಿಸಿ ಪ್ರಚಾರ ಕೊಡೋದ್ರಿಂದ, ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬರೋದ್ರಿಂದ ಜನಕ್ಕೆ ಇದು ಅರಿವು ಮೂಡುತ್ತೆ. ಅರಿವು ಮೂಡಿದ ನಂತರ ಅವರು ಸರ್ಕಾರದಲ್ಲಿ ಇದನ್ನು ಗುರುತಿನ ಚೀಟಿಯನ್ನು ಪಡ್ಕೊಂಡಾಗ ಅವ್ರಿಗೆ ಇದು ಸೌಲಭ್ಯ ದೊರೆಯುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ರೋಟರಿ
ಸೆಂಟ್ರಲ್ ಮುಳಬಾಗಲು ಬಹಳ ಅತ್ಯುತ್ತಮ ಕಾರ್ಯ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬಂಧುಗಳೇ, ಎಲ್ಲ ಪದಾಧಿಕಾರಿಗಳು ಇವತ್ತು ವಿಶೇಷವಾಗಿ ಬಂದಿದ್ದಾರೆ. ಅವರು ಪದಾಧಿಕಾರಿಗಳಿಗೆ ಅಂದ್ರೆ ಸೇವನೆ ಮನೋಭಾವ ಅವ್ರದ್ದು. ರೋಟರಿ ಪದಾಧಿಕಾರಿ ನಾನು ಶ್ರೀನಿವಾಸಪುರದಲ್ಲಿ ಮಾಡಿದೆ, ಬಂಗಾರಪೇಟೆಯಲ್ಲಿ, ಈಗ ಮುಳಬಾಗಲಲ್ಲಿ ಎಲ್ಲ ರೋಟರಿ ಪದಾಧಿಕಾರಿಗಳು ವೈಯಕ್ತಿಕವಾಗಿ ತಮ್ಮ ಇದನ್ನ ತನುಮನ ಧನವನ್ನು ಕೊಟ್ಟು ಕೆಲಸ ಮಾಡೋ ದೃಷ್ಟಿನಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ. ಆದ್ರಿಂದ ಎಲ್ಲ ರೋಟರಿ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಂದು ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ಈ ಕೆಲಸ ನಿರಂತರವಾಗಿ ನಡೆಯೋದಕ್ಕೆ ನಾಗರಾಜ್ ಅವರು ಇನ್ನ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಒಬ್ಬ ವಕೀಲರನ್ನ ನಮಗೆ ಇದಕ್ಕೆ ಜೋಡಿಸ್ತಾ ಇದ್ದಾರೆ. ಇಡೀ ತಾಲೂಕಲ್ಲಿ ಕನಿಷ್ಠ ಅಂದ್ರೆ 1,000 ಜನಸಂಖ್ಯೆ ಆಗೋವರೆಗೂ, ಅಂದ್ರೆ 1,000 ಜನನ ನೋಂದಣಿ ಮಾಡೋವರೆಗೂ ನಾವು ಪ್ರಕ್ರಿಯೆಯನ್ನ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವ್ರ ಕಚೇರಿ ಇಲ್ಲಿ ನಮ್ಮ ಕೋರ್ಟಿನ ಮುಂಭಾಗದಲ್ಲಿ ಕಚೇರಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ನಾಗರಾಜ್ ಅವರು. ಅದ್ರ ಮುಖಾಂತರ ನಾವು ಆಟೋ ಚಾಲಕರು ಇರ್ಬೋದು, ಟ್ಯಾಕ್ಸಿ ಚಾಲಕರು ಇರ್ಬೋದು, ಟೆಂಪೋ ಚಾಲಕರು ಇರ್ಬೋದು, ಲಾರಿ ಚಾಲಕರು ಇರ್ಬೋದು, ಬಸ್ ಚಾಲಕರು ಇರ್ಬೋದು, ಖಾಸಗಿ ಬಸ್ ಕ್ಲೀನರು, ಕಂಡಕ್ಟರು, ಮೆಕ್ಯಾನಿಕ್ಗಳು, ಟೈರ್ ಟ್ಯೂಬ್ ಪಂಚರ್ ಅಂಗಡಿ ಹಾಕೋರು ಮತ್ತು ಟಿಂಕರ್ಗಳು, ಪೇಂಟರ್ಗಳು, ಎಲೆಕ್ಟ್ರಿಷಿಯನ್ಗಳು, ಈ ಎಲ್ಲ ವರ್ಗದ ಜನವನ್ನ ನಾವು ತಲುಪಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತಿನಿಂದ ಕಾರ್ಯಾರಂಭ ಮಾಡಿ ಕಚೇರಿಯಲ್ಲಿ ನೋಂದಣಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಂದಣಿಯನ್ನು ಮಾಡ್ಕೊಳ್ಳಿ. ನೋಂದಣಿ ಮಾಡ್ಕೊಂಡ ತಕ್ಷಣ ಫೆಬ್ರವರಿ ಕೊನೆಯ ಭಾಗದಲ್ಲಿ, ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಅಂತ ಅನ್ಕೊಳ್ತಾ ಇದ್ದೀನಿ, 1,000 ಜನ ಗುರಿ ತಲುಪಿದ ನಂತರ ತಾಲೂಕು ಮಟ್ಟದ ದೊಡ್ಡ ಸಮಾವೇಶವನ್ನು ಒಂದನ್ನ ಇಲ್ಲಿ ನಡೆಸಿ ಆ ಮುಖಾಂತರ ಇನ್ನೊಂದಷ್ಟು ಸಮಾಜಕ್ಕೆ ಈ ಕೊಡುಗೆಯನ್ನ ತಲುಪೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದೀವಿ. ಈ ಸಂಕಲ್ಪಕ್ಕೆ ನಮ್ಮ ರೋಟರಿ ಬಂಧುಗಳು ಮತ್ತು ಇನ್ನಿತರೆ ಸ್ನೇಹಿತರು, ಮೀಡಿಯಾದವರು ಸಹಕಾರ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಇವತ್ತಿನ ಕಾರ್ಯಕ್ರಮ ಅತ್ಯಂತ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರು ಅತ್ಯಂತ ಕಾಳಜಿಯನ್ನು ವಹಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ನಾನು ಈ 4 ಮಾತುಗಳು ಮುಗಿಸ್ತಾ ಇದ್ದೀನಿ.